ನೋಡು ಗೀತಾ, ನನ್ನ ಮದ್ವೆಗೆ ಮುಂಚೆ ಒಂದು ಮಾತು, ಮದುವೆ ಆದ್ಮೇಲೆ ಒಂದು ಮಾತು ಆಡಲ್ಲ. ಅವಾಗ ಹೇಳಿದ ಮಾತನ್ನೇ ಇವಾಗಲೂ ಹೇಳ್ತಾ ಇದ್ದೀನಿ. ನಾನು ನಿನಗೊಬ್ಬ ಗಂಡನಾಗಲ್ಲ, ಒಬ್ಬ ಸ್ನೇಹಿತನಾಗಿ, ಒಬ್ಬ ತಂದೆಯಾಗಿರ್ತೀನಿ. ಅಮ್ಮ, ಅಪ್ಪ, ಅಪ್ಪ, ನೀನ್ ಚಿಕ್ಕೋಳಿದ್ದಾಗಿಂದ ಈ ಕೈಯಿಂದಾನೆ ನಿನ್ನ ಬೆಳೆಸಿ ಹೇಗೆಲ್ಲ ನೋಡ್ಕೊಂಡಿದ್ವಲ್ಲೇ, ಈಗ ಹೀಗ್ ನೋಡೋ ಹಾಗಾಯ್ತಲ್ಲ. ನನಗೇನೂ ಆಗಿಲ್ಲ ಅಮ್ಮ, ನಾನ್ ಚೆನ್ನಾಗೇ ಇದ್ದೀನಿ. ನೀನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತೀಯ, ಆದ್ರೆ ನೀನ್ ಎಷ್ಟ್ ಚೆನ್ನಾಗಿದೀಯ ಅಂತ ನಮ್ಗೀ ಮನೆಗ್ ಬಂದಾಗ್ಲೇ ಗೊತ್ತಾಯ್ತು. ನಿನ್ನೆ ಇನ್ನೂ ಚೆನ್ನಾಗ್ ಗೊತ್ತಾಯ್ತು. ಅಮ್ಮ ಪ್ಲೀಸ್ ಅಮ್ಮ, ಅಪ್ಪ ಪ್ಲೀಸ್ ಅಪ್ಪ, ಪ್ಲೀಸ್ ಅಪ್ಪ. ನಾನು ಮಾತಾಡೋದಿಕ್ಕೆ ಏನಿದೆಯಮ್ಮ? ಮಾತಾಡದೇ ಇರೋ ಥರ ಮಾಡಿಬಿಟ್ಟಿದಾರಲ್ಲ. ಅಪ್ಪ ಪ್ಲೀಸ್ ಅಪ್ಪ, ನನ್ನ ಕ್ಷಮಿಸ್ಬಿಡಿ ಅಪ್ಪ. ನಾನು ಬೇಕು ಅಂತ ಮಾಡಲಿಲ್ಲ, ನಿಮಗೆ ನೋವು ಮಾಡಬೇಕು ಅನ್ನೋ ಉದ್ದೇಶದಿಂದ ಏನೂ ಮಾಡಲಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀವೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಯಾರು ಅರ್ಥ ಮಾಡ್ಕೋತಾರೆ? ನನಗೋಸ್ಕರ ಯಾರಿದ್ದಾರೆ? ನಿನ್ನನ್ನು ಅರ್ಥ ಮಾಡ್ಕೊಳ್ದೇನೆ ನಿನ್ನನ್ನು ಹುಡ್ಕೊಂಡು ನಾವಿಲ್ಲಿಗೆ ಬಂದಿದ್ದೀವ. ನೀನೊಂದ್ಸಲ ನಿಮ್ಮ ಅಪ್ಪ ಅಮ್ಮನ್ ನೋಡು, ಅವ್ರದ್ದು ಹೆತ್ತು ಕರಳೆ. ಎಷ್ಟೇ ಬೇಡ ಅಂದ್ರೂ ನೋವಿರುತ್ತೆ. ಹೋಗ್ತಾ ಹೋಗ್ತಾ ಎಲ್ಲನೂ ಸರಿ ಹೋಗುತ್ತೆ. ನೀನ್ ಚೆನ್ನಾಗಿದ್ರೆ ನಮ್ಗಷ್ಟೇ ಸಾಕು. ನಿಂತ್ಕೊಂಡೇ ಇದ್ದೀರಲ್ಲ, ಕೂತ್ಕೊ. ನೋಡ್ಕೋತಾನಂತೆ, ಅದನ್ನು ನೋಡೇ ಬಿಡ್ತೀನಿ ನೀನು ಹೇಗೆ ನೋಡ್ಕೋತೀಯ ಅಂತ. ಏನಾಯ್ತು? ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಾ ಇದೀಯಾ? ಏನಿಲ್ಲ ಅದ್ಕೆ, ನೀನ್ ಹೋಗು, ಹೋಗೋರು ನೋಡ್ಕೋ, ಹೋಗು. ಅಮ್ಮ, ಮೊದಲನೇ ಸಲ ಮನೆಗ್ ಬಂದಿದ್ದೀರಾ, ಏನ್ ತಗೋತೀರಾ? ಟೀನಾ ಕಾಫಿನಾ? ಏನು ಬೇಡಮ್ಮ, ನೀನ್ ಈ ಮನೆ ದೊಡ್ಡ ಸೊಸೆ. ನಿನ್ ಹತ್ರ ಒಂದ್ ಮಾತು ಕೇಳ್ತೀನಿ, ನೀನ್ ಆ ಮಾತು ಕೊಟ್ರೆ ಸಾಕು. ಹೇಳಿಮ್ಮ. ನನಗೆ ಅಂತ ಹೇಳ್ಕೊಳಕ್ಕೆ ಅಮ್ಮ ಅಂತೂ ಇಲ್ಲ. ಈಗ ನಿಮ್ಮನ್ನೇ ನಾನು ಹೆತ್ತಮ್ಮ ಅಂತ ಅನ್ಕೋತೀನಿ. ನೀವೇನ್ ಹೇಳಿದ್ರು ಮಾಡ್ತೀನಿ. ಹೇಳಿ ಅಮ್ಮ. ನನಗ್ ಬೇಕಾಗಿದ್ದು ಅದೇನೆ. ನನ್ ಮಗಳು ನಿನ್ ಓರ್ಗಿತ್ತಿ ಆಗಿದ್ದಾಳೆ, ನಿನ್ ಜೊತೆನೇ ಇರ್ತಾಳೆ, ನಿನ್ ತಂಗಿ ತರಾನೆ. ಅವಳ ಜೊತೆ ಯಾವ ರಗಳೇನೂ ಮಾಡ್ದೆ ಇಬ್ರು ಚೆನ್ನಾಗಿರಿ, ಚೆನ್ನಾಗ್ ನೋಡ್ಕೊ, ಅಷ್ಟೇ ಸಾಕು. ನಾನು ನಿಮಗ್ ನಿಜ ಹೇಳ, ಗೀತಾ ಇಲ್ಲಿಗೆ ಬಂದಿದ್ದು ನನಗೆ ಒಳ್ಳೇದೇ ಆಗಿದೆ. ಗೀತಾ ಅಂದ್ರೆ ನನಗೆ ತುಂಬಾನೇ ಇಷ್ಟ. ನೀವೇನು ಭಯ ಪಡಕ್ ಹೋಗ್ಲೇಬೇಡಿ. ಭಯ ಪಡ್ದೇನೆ ಹೇಗಿರಕ್ಕಾಗುತ್ತಮ್ಮ? ನಾವು ಭಯ ಪಡ್ದೇ ಇರೋಂಥ ಮನೆಗೆ ಇವಳು ಸೊಸೆಯಾಗಿ ಹೋಗಿದ್ರೆ ಪರವಾಗಿಲ್ಲ. ನನ್ನ ಮಗಳು ಪ್ರಾಣ ತೆಗಿಯಕ್ಕೂ ಹಿಂದೆ ಮುಂದೆ ನೋಡ್ಲಿಲ್ಲ. ಯಾವ ಧೈರ್ಯದ ಮೇಲೆ ಭಯ ಪಡ್ದೇನೆ ಇರ್ಲಿ? ಅಪ್ಪ ಹಾಗೇನೂ ಇಲ್ಲ, ನೀವೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀರಾ.
ಅದು ಜಸ್ಟ್ ಆಕ್ಸಿಡೆಂಟ್. ಸರಿ ಸರಿ, ಅದನ್ನೆಲ್ಲ ಈಗ ಬಿಟ್ಬಿಡಿ. ಆಗೋಗಿರೋದ್ರ ಬಗ್ಗೆ ಮಾತಾಡ್ತಾ ಇನ್ನೂ ಮನ್ಸನ್ನ ಕೆಡಿಸ್ಕೊಳ್ಳೋದು ಬೇಡ. ಈಗಿದೆಲ್ಲ ಬೇಡ. ಏನೂ ಆಗಲ್ಲ, ನೀ ಸುಮ್ನಿರು. ಈ ತಿರುಪತಿ, ಒಂದ್ಸಲ ನಿಮ್ಮ ಅಮ್ಮನ ನಿಮ್ಮ ಅಜ್ಜಿನ ನೋಡು. ಸೀದ್ ಹೋಗಿರೋ ಮಸಾಲೆ ದೋಸೆ ಥರ ನಿಮ್ಮ ಅಜ್ಜಿ, 2 ವಾರದ ಹಿಂದೆ ಮಾಡಿಟ್ಟಿರೋ ಉಪ್ಪಿಟ್ಟಿನ ಥರ ನಿಮ್ಮಮ್ಮ. ಮೊಕ್ಕ ಹೇಗಿಟ್ಕೊಂಡಿದಾರೆ ನೋಡು. ಹೌದಪ್ಪ, ಗೋವಿಂದ ಅವ್ರ ಅತ್ತೆ ಮಾವ ಬಂದಾಗಿಂದ ಕೂಡ ಮುಖ ಹಾಗೇ ಇದೆ. ಈ ನನ್ನ ಮಗನ ಕಥೆ ಏನೋ, ಮೀನ್ ಮಾರ್ತಿರೋ ಅಂಗಡಿ ಮುಂದೆ ಬಾಲ ಸುಟ್ಟಿರೋ ಬೆಕ್ಕಿನ ಥರ ಓಡಾಡ್ತಿದ್ದಾನೆ. ಅವ್ನು ಇವಾಗೇನು ನೋಡ್ತಾ ಇದೆಯಪ್ಪ? ಅವ್ರ ಆಟೋಯಿಂದ ಇಳ್ದಾಗಿಂದ ಅವನ 2 ಕಣ್ಗಳನ್ನ ದೊಡ್ಡದು ಮಾಡ್ಕೊಂಡು ಆ ಪೂರ್ವಿ ಮೇಲೆ ನೆಟ್ಟಿದ್ದಾನೆ. ಅವನ ಕಣ್ಣು ಅವನ ಹತ್ರ ಇಲ್ಲ, ಪೂರ್ವಿ ಹತ್ರನೇ ಇದೆ. ಈಗ ಇವನು ಕಣ್ಣು ಮಿಟ್ಟಿಕ್ಸದೆ ಪೂರ್ವಿನ ನೋಡ್ತಾ ಇರೋದನ್ನ ನಿಮ್ಮ ಅಮ್ಮ ಏನಾದರೂ ನೋಡಿದ್ರು ಅನ್ಕೋ, ಇವನ್ ಕಣ್ಣು ಕಿತ್ತಾಗಿ ಯಾವ್ದಾದ್ರು ದೇವಸ್ಥಾನದ ಮುಂದೆ ಕೂರಿಸ್ತಾಳೆ. ಆಮೇಲೆ ಇವನು ಭಿಕ್ಷೆ ಬಿಡ್ಬೇಕಾಗತ್ತೆ. ಕತ್ತೆ ನನ್ನ ಮಗ, ಬುದ್ಧಿನೇ ಇಲ್ಲ. ಆಗ್ಬೇಕು ನಿನಗೆ ಮಗನೇ. ಕನಕ, ಮಕ್ಕಳು ಹಡ್ದಿಯನಂತ ಅನ್ಕೊಂಡಿದ್ದೆ, ಆದ್ರ ನೀ ಹಡ್ದಿರೋದೆಲ್ಲ ಕಳ್ಳನ ಮಕ್ಕಳ ಇವ್ರು. ಏನ್ ಮಾಡೋದ? ಎಲ್ಲ ಅಪ್ಪನ್ ಹೋಲಿಕೆನೆ ಪಡ್ಕೊಂಡಾರ ನನ್ನ ಮಕ್ಕಳು. ಏ ಕಳ್ಳನ ಮಕ್ಕಳ, ನೋಡಿ ಅಲ್ಲಿ ನೀವು ಮಾಡಿರೋ ಕೆಲಸಕ್ಕೆ ನನ್ ಮೇಲೆ ಬರ್ತಾ ಇದೆ. ಗೀತಾ, ಬಾಯಿಲಿ. ನೀನು ಈ ಮನೆ ಸೊಸೆ, ಕದ್ದು ಮುಚ್ಚಿ ತಿನ್ನೋ ಅಂತ ಕರ್ಮ ನಿನಗೇನಿದೆ? ಆರಾಮಾಗಿ ಹಾಲಲ್ಲಿ ಕೂತು ಬೇಕಾದ್ದನ್ನ ತಿನ್ನು, ಆರೋಗ್ಯ ನೋಡ್ಕೊ, ಕೂತ್ಕೊಮ್ಮ. ಪರವಾಗಿಲ್ಲಮ್ಮ, ನೀನ್ ಕೂತ್ಕೋ. ಏ ಗೀತಾ, ನಮ್ಮಿತಿಲಿ ನಿನ್ನ ಮಹಾರಾಣಿ ತರಾನೇ ನೋಡ್ಕೊಂಡಿದೀವಿ. ಯಾವತ್ತೂ ಊಟ ತಿಂಡಿಗೆ ಕಡಿಮೆನೆ ಮಾಡಿಲ್ಲ, ಏನೇನೋ ಮಾಡಿ ಹಾಕಿದೀನಿ. ಇಲ್ ಕನಿಷ್ಠ ನಿನಗ್ ಕಾಫಿನಾದ್ರೂ ಸರಿಯಾಗಿ ಸಿಗುತ್ತೋ ಇಲ್ವೋ? ನೀನ್ ಚೆನ್ನಾಗಿ ತಿನ್ಬೇಕು. ಅಮ್ಮ ಬೇಡಮ್ಮ. ಇಲ್ಲಿ ಕೋಟಿಗಟ್ಲೆ ವರದಕ್ಷಿಣೆ ಕೊಟ್ಟು ರಗೂಡ್ ಅದ್ದೂರಿ ವೈಭವದಿಂದ ಮದುವೆ ಮಾಡ್ಕೊಟ್ಟು ಗಂಡನ ಮನೆಗೆ ಕಳಿಸಿರ್ ನೋಡು. ಮಹಾರಾಣಿ ಹಂಗ್ ನೋಡ್ಕೋಬೇಕು ನಾವು. ಆ ಥರ ಎಲ್ಲ ಮಾಡಬೇಕು ಅಂತಿದ್ರೆ ಹೆತ್ತು ಮಕ್ಕಳನ್ನ ಹದ್ದು ಬಸ್ನಲ್ಲಿ ಇಟ್ಕೊಂಡು ಬುದ್ಧಿ ಮಾತು ಹೇಳಬೇಕಾಗಿತ್ತು. ಈ ಥರ ನಮ್ಮ ಮಕ್ಕಳು ಮನಸ್ಸನ್ನ ಹಾಳು ಮಾಡಿ ನಮ್ಮ ಮಕ್ಕಳು ದೊಡ್ಡವ್ರಿಗೆ ಗೌರವ ಕೊಡದೇ ಇರೋ ಹಾಗೆ ನಡ್ಕೊಳ್ಳೋ ಥರ ಮಾಡಿದ್ದೀರಾ. ಯಾರನ್ನ ಹದ್ ಬಸ್ನಾಗಿಟ್ಟು ಬೆಳೆಸ್ಬೇಕಿತ್ತ? ನನ್ನ ಮಕ್ಕಳು ಗಂಡಸ್ರ, ಅವ್ರನ್ನ ಹ್ಯಾಂಗ್ ಬೆಳೆಸ್ಬೇಕಿತ್ತೋ ಹಂಗ ಬೆಳೆಸೀನಿ. ಆದ್ರ ನೀವು ಹೆಣ್ಣು ಮಕ್ಕಳನ್ನ ಹೆತ್ತಿದ್ದೀರಿ, ಅದಕ್ ಸರಿಯಾಗಿ ಅವ್ರನ್ನ ಬೆಳೆಸಿರೇನ? ಬುದ್ಧಿ ಮಾತು ಹೇಳಿ ಬೆಳೆಸ್ಬೇಕಿತ್ತ. ನೀವ್ ಆ ಬುದ್ಧಿ ಮಾತು ನಿಮ್ ಹೆಣ್ಣು ಮಕ್ಕಳಿಗೆ ಹೇಳಿದ್ದಿದ್ರ ಇವತ್ತಿಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನನ್ನ ನೆತ್ತಿ ಮ್ಯಾಗ ಈಕಿ ಬಂದ್ ಕುಂದಿರ್ತಿರ್ಲಿಲ್ಲ. ನಾವ್ ಬುದ್ಧಿ ಹೇಳಿ ಬೆಳೆಸಿದ್ರು ಮನ್ಸನ್ನ ಹಾಳು ಮಾಡಕ್ಕೆ ಅಂತಾನೆ ಇರ್ತಾರಲ್ಲ. ಏನ್ರಪ್ಪ ಇದು ರಗಳೆ? ಅಜ್ಜಿ, ಏನಿದು? ಮನೆಗೆ ಬಂದ ತಕ್ಷಣನೇ ಈ ಥರ ಜಗಳ ಮಾಡಿದ್ರೆ ಹೇಗೆ? ಸರಿ, ನಾನು ತಪ್ಪು ಮಾಡಿದ್ದೀನಿ, ನಿಮ್ಮ ಹುಡುಗಿ ಮನ್ಸನ್ನ ಕೆಡ್ಸಿದ್ದೀನಿ ಅಂತಾನೆ ಅಂದ್ಕೊಳ್ಳಿ. ಆದರೆ ಇವಾಗ ನಮ್ಮ ಮದುವೆ ಆಗಿದೆ ಅಲ್ವಾ? ದೊಡ್ಡವರು ದೊಡ್ಡ ಮನ್ಸಿಂದ ಅದನ್ನ ಅರ್ಥ ಮಾಡ್ಕೊಂಡು ನಮ್ಗೆ ಆಶೀರ್ವಾದ ಮಾಡಿದ್ರೆ ಸಂತೋಷವಾಗಿರ್ತೀವಿ ಅಲ್ವಾ? ಆಹಾ, ಹಂಗಾರ ನೀನು ಕೂಡ ಒಳಗೆ ಹಾಕೊಂಡಾರಂದಂಗಾತು. ಹಿರಿಯರಾಗಿ ಆಶೀರ್ವಾದ ಮಾಡಿ ಒಪ್ಕೊಳ್ಬೇಕಾಗಿರೋದು ಅವ್ರ ಏನು? ಅವ್ರ ಆಶೀರ್ವಾದ ಮಾಡಿಬಿಟ್ರೆ ಎಲ್ಲ ಸರಿ ಹೋಗುತ್ತೇನ?
ನಿಮ್ಮವ್ವನ ಒಪ್ಪಿಗೆ ಆಗಲಿ ನನ್ನ ಆಶೀರ್ವಾದ ಆಗ್ಲಿ ನಿಮಗೇನು ಬೇಡೇನ? ಅದ್ ಹಾಗಲ್ಲ ಅಜ್ಜಿ, ಯಾವ ಗಲಾಟೆ ಬೇಡ ಅಂತ ನಿಮ್ ಮೊಮ್ಮಗ ಹೇಳ್ತಿದಾರಷ್ಟೇ. ಅದನ್ ಬಿಟ್ಟು ಇನ್ನೇನೂ ಇಲ್ಲ. ಸಾಕ್ ಬಿಡು. ಅವನ್ನ ಕೀಲುಗೊಂಬಿ ಮಾಡಿ ಹಂಗ ಆಟ ಆಡಿಸ್ಬೇಕಂತ ಮಾಡ್ರೇನು? ನಿಮ್ಮ ಆಟ ಎಲ್ಲ ನಮ್ಮ ಮುಂದೆ ನಡೆಯೋದಿಲ್ಲ. ನಡಿಬಾರ್ದು ಅಂತಾನೆ ನನ್ ಮಗಳು ಸೊಸೆಯಾಗಿ ಈ ಮನೆ ಕಾಲಿಟ್ಟ 24 ಗಂಟೆಯಲ್ಲಿ ಇವಳ ಮುಗಿಸ್ಬೇಕು ಅಂತ ನೋಡಿದ್ರಿ. ಆಕ್ಸಿಡೆಂಟ್ ಮಾಡಿ ಸಾಯ್ಸಕ್ ನೋಡಿದ್ರಿ. ಇನ್ ನನ್ ಮಗಳಿಗೆ ಒಂದ್ ಚಿಕ್ಕ ಏಟ್ ಆಗ್ಲಿ ನೋಡ್ಕೋತೀನಿ. ಅಮ್ಮ ಇದೇನಮ್ಮ, ಸುಮ್ನೆ ಇರು. ಅಯ್ಯಯ್ಯಯ್ಯ ನೋಡು, ಅವ್ರವ್ವನ್ನ ಹೆಂಗ ಮಳ್ಳು ಮಾಡಕತ್ಯಾಳ. ಅಯ್ಯೋ ಅಜ್ಜಿ, ನಾನೇನು ಮಾಡ್ತಾ ಇಲ್ಲ. ಅಮ್ಮಂಗೆ ಸ್ವಲ್ಪ ಸುಮ್ನೆ ಇರಿ ಅಂದೆ. ನಮ್ಮೊಂದು ಮಾತಾಡೋದೊಂದು, ಆಮೇಲೆ ಇನ್ನೊಂದು ಹೇಳೋದೊಂದು. ನೋಡುದ್ಯಾ ಹೇಗ್ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ ಅಂತ? ಇದೆಲ್ಲ ನಮ್ಮ ಹಣೆ ಬರ್ದಲ್ಲಿ ಬರ್ದಿದೆ. ಯೋ, ಏನಾರ ಹೇಳ್ಬೇಕಂದ್ರ ನೇರವಾಗಿ ಹೇಳ್ರಿ. ಹೀಗೆಲ್ಲ ಮಾತಾಡಿ ನಮ್ಗ ಅವಮಾನ ಮಾಡಕ್ ನೋಡಿದ್ರ ಮರ್ಯಾದೆ ಇರಂಗಿಲ್ಲ ಹೇಳ್ತೇನೆ. ಅಮ್ಮ, ನಮ್ಮ ಅಳಿಯಂದ್ರು ನಿಮ್ಗೇನು ಹೇಳಿಲ್ಲ. ನಿಮ್ ಹತ್ರ ಈ ತರ ಮಾತು ಕೇಳ್ಬೇಕಾಗತ್ತಲ್ಲ ಅಂತ ನಮ್ ಹಣೆ ಬರಹ ಅಂತ ಹೇಳಿದ್ರು ಅಷ್ಟೇ. ಹೇಳ್ಬೇಕ, ನೀವ್ ಮಾಡಿದ್ದೇನ್ ಸಣ್ಣ ತಪ್ಪ? ಈ ಕಲ್ಲು ಬಂಡೆ ತಗೊಂಬಂದು ನನ್ನ ನೆತ್ತಿ ಮ್ಯಾಗ ಹಾಕಿದ್ರಿ. ಅಮ್ಮ, ನಿಮಗೆ ಕೈ ಮುಗ್ದು ಕೇಳ್ಕೊತೀನಿ, ದಯವಿಟ್ಟು ಎಲ್ರು ಸುಮ್ಮನೆ ಇರಿ. ನೀವೇನೇ ಹೊಡ್ಕೊಂಡ್ರು ಬೈಕೊಂಡ್ರು ಇಲ್ಲಿ ಏನನ್ನು ಬದಲಾಯಿಸೋಕಾಗಲ್ಲ ತಾನೆ. ಯಾರು ಏನೇ ಅಂದ್ರು ಬಿಟ್ರು ಅವರಿಬ್ರು ಗಂಡ ಹೆಣ್ತಿನೇ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆಲ್ಲ ಕಾರಣೀಭೂತ ನೀನು. ಕಟ್ಕೊಂಡು ಹೆಂಡತಿ ಮಾತು ಕೇಳಲಾರ್ದ ಹಡದ ಮಗನ ಕರ್ಕೊಂಡು ಹೋಗಿ ಬೆಂಕಿಗೆ ಹಾಕಿದಿ. ಬೆಂಕಿ ಒಳಗೆ ನಿನ್ನ ತಗೊಂಡೋಗಿ ನಿಲ್ಸಿದ್ರ ಪೀಡೆನಾರು ತೊಳ್ಗೋಗ್ತಿತ್ತು. ಏ ಗೀತಾ, ನೀ ತಿನ್ನು, ಕುತ್ಕೋ. ನೀ ತಿನ್ನು ಕಂದ. ಅಯ್ಯಯ್ಯೋ, ಕಣ್ಮುಂದೆ ಇವರು ಮಾತಾಡ್ತಾ ಜಗಳ ಆಡ್ತಿದ್ರೆ ಇವನು ರೊಮ್ಯಾನ್ಸ್ಗೆ ಹೇಳ್ದನಲ್ಲಪ್ಪ. ದೇವ್ರೆ, ಮುಂದೆ ನಾನು ಈ ಕಣ್ಣಲ್ಲಿ ಇನ್ನೇನು ನೋಡ್ಬೇಕಪ್ಪ? ಪೂರ್ವಿ ನಮ್ಮನೆಗೆ ಬಂದ್ಲು, ಈಗ ನನ್ನ ಮನದೊಳಗು ಬಂದ್ಲು. ಏನ್ ಹುಚ್ಚಾಟ ನಿಮ್ದು? ನಾನೇನ್ ಮಾಡ್ದೆ ಅಮ್ಮೆ? ಚಿಕ್ಕ ವಯಸ್ಸಿಂದ ನನಗೆ ಕಳ್ತನದ ಕೆಲಸ ಅಂದ್ರೆ ಗೊತ್ತಿಲ್ದೇನೆ ಇಷ್ಟ ಆಗೋದು ಅಭ್ಯಾಸ ಆಗೋಗಿದೆ. ನನಗೆ ನಮ್ಮ ಅಜ್ಜಿ ಬುದ್ಧಿನೇ ಬಂದಿದೆ ಅನ್ಸುತ್ತೆ. ಏನೇ ಆದ್ರೂ ಇಷ್ಟವಾಗಿರೋದನ್ನ ನೋಡಿದಾಗ ಕಳ್ತನ ಮಾಡದೇ ಇದ್ರೆ ಮನ್ಸು ಒಪ್ಕೊಳ್ಳೋದೇ ಇಲ್ಲ. ವಾರಸತ್ವವಾಗಿ ಯಾರಾದ್ರೂ ಆಸ್ತಿ ಕೊಡ್ತಾರೆ, ಇಲ್ಲ ಒಳ್ಳೆ ಬುದ್ಧಿ ಕೊಡ್ತಾರೆ. ನಿಮ್ಮನ್ ನೋಡಿ ಬರೀ ಕೆಟ್ಟ ಬುದ್ಧಿ ಬಂದಿದೆ. ನಾನೇನ್ ಮಾಡ್ಲಿ? ಕೆಲವು ವಾರಸತ್ವದಲ್ಲಿ ಬಂದಾಗ ನಾವೇನು ಮಾಡಕ್ಕಾಗಲ್ಲ, ಅದನ್ನ ಒಪ್ಕೊಂಡು ಸುಮ್ಮನಿರ್ಬೇಕಷ್ಟೇ. ಚಿಕ್ಕವನಿರುವಾಗ್ಲೂ ಅಷ್ಟೇ, ಸ್ಕೂಲಿಗೆ ಹೋಗುವಾಗ ದಾರಿಲಿ ಚೇಪೆಕಾಯಿ ತೋಟದಲ್ಲಿ ಚೇಪೆಕಾಯಿಗಳು, ಮಾವಿನಕಾಯಿ ತೋಟದಲ್ಲಿ ಮಾವಿನಕಾಯಿಗಳನ್ನ
ಸ್ಕೂಲ್ ಕೆಳಗಡೆ ಇದ್ದ ಸುಬ್ಬಮ್ಮನ ಅಂಗಡಿಲಿ ಸ್ವೀಟ್ ಆಗಿದ್ದ ಕಡಲೆ ಮಿಠಾಯಿನ ಇವನ್ನೆಲ್ಲ ಕಳ್ತನ ಮಾಡೇ ತಿಂತಾ ಇದ್ವಿ. ಎಷ್ಟು ಮಜಾ ಬರ್ತಿತ್ತು ಗೊತ್ತಾ. ದಿನಾನು ಕದೀತಾ ಇದ್ವಲ್ಲ, ಎಷ್ಟು ಚೆನ್ನಾಗಿತ್ತು. ನನಗೂ ಕಳ್ತನಕ್ಕೂ ತುಂಬಾ ಒಳ್ಳೆ ಕನೆಕ್ಷನು. ಬೇಕಂದ್ರೆ ನೋಡು, ನಮ್ ಮದ್ವೆನೂ ಕಳ್ತನದ ಮದ್ವೆ ಥರಾನೇ ನಡೀತು. ಈಗ ನಮ್ ಮುದ್ದಾಟನೆಲ್ಲ ಕಳ್ತನದಲ್ಲೇ ಮಾಡ್ಬೇಕಲ್ವಾ. ನಮ್ ಮದ್ವೆ ಆಗಿ 10-15 ದಿನ ಆಗಿದೆ. ಅವತ್ತಿಂದ ಒಂದ್ ಮುತ್ತಾದ್ರೂ ಕೊಟ್ಯಾ ನೀನು? ಹಲ್ಲು ಉದುರಿಸ್ಬಿಡ್ತೀನಿ, ಸುಮ್ನಿರಿ. ಹಾ, ಹಲ್ಲು ಉದುರ್ಸೋ ಅಷ್ಟು ಜೋರಾಗೆಲ್ಲ ಮುತ್ಕೊಡ್ಬೇಡ. ಮುದ್ದಾಗೊಂದ್ ಮುತ್ ಕೊಡು. ಇದೆ ಈ ಹುಚ್ಚಾಟನೇ ಬೇಡ ಅಂತಿದ್ದೀನಿ. ನಾನೇನ್ ಪಕ್ಕದ ಮನೆಯವನ ಹೆಂಡತಿ ಜೊತೆ ಹುಚ್ಚಾಟ ಮಾಡ್ತಿದ್ದೀನ? ನಾನ್ ತಾಳಿ ಕಟ್ಟಿರೋಳ್ ಜೊತೆ ತಾನೇ. ಸಾಕು, ಸುಮ್ನಿರಿ. ಅದ್ ಹಾಗಲ್ಲಮ್ಮ. ನಿಮ್ ಕಿರು ಬೆರಳಲ್ಲಿ ಕೂಡ ನನ್ನನ್ನು ಮುಟ್ಟೋ ಹಾಗಿಲ್ಲ, ದೂರ ಹೋಗಿ. ಅದೇನೋ ಒಂದು ವಾರದಿಂದ ನಿನ್ ಜೊತೆ ಮಾತಾಡ್ದೆ, ಮುತ್ತು ಅದು ಇದು ಕೊಡ್ದೇನೆ ನೀ ಎಷ್ಟು ಒದ್ದಾಡ್ತಿದ್ದೀನಿ ಅಂತ ನನಗ್ ಗೊತ್ತು. ಏನು 1 ವಾರ ಅಂತಿದ್ದೀರಾ? ಗೀತಾ ಗೋವಿಂದನ್ ಮದ್ವೆ ಆಗಿದ್ದು ಮೊನ್ನೆವರೆಗೂ ಮದ್ವೆಲೂ ಕೂಡ ಕಳ್ತನದಲ್ಲಿ ಬಂದು ನನ್ನ ಎಳೆಯೋದು, ಮಾತಾಡ್ಸೋದು, ಹೀಗೆಲ್ಲ ಮಾಡ್ಬೇಕು ಅಂತ ನೋಡೋಕ್ ಪ್ರಯತ್ನ ಪಟ್ಟಿದ್ದು, ಇದೆಲ್ಲ ಮಾಡಿದೀರಾ. ಏನೂ ಮಾಡೇ ಇಲ್ಲ ಅನ್ನೋ ತರ ಓವರ್ ಆಗಿ ಏನೋ ಹೇಳ್ಬೇಡಿ. ಹೌದಾ? ಏನಿದ್ಯಪ್ಪ, ನನಗ್ ಮೊನ್ನೆ ಅಂತ ಅನಿಸ್ತಿಲ್ಲ, ತುಂಬಾ ದಿನ ಆಯ್ತು ಅಂತ ಅನಿಸ್ತಾ ಇದೆ. ಆಯ್ತು ಬಿಡಿ, ನಾನ್ ಹೊರಡ್ತೀನಿ. ನನ್ಗೋಸ್ಕರ ಕಾಯ್ತಿರ್ತಾರೆ. ಏಯ್, ಎಲ್ಲಿಗೆ ಹೋಗ್ತಾ ಇದೀಯ? ನಿಂತ್ಕೊಳೆ. ಏನು? ಆ ಗೋವಿಂದನ್ಗೂ ನಿನ್ ತಂಗಿಗೂ ಮದ್ವೆ ನಡೆಯೋದೇ ಇಲ್ಲ ಅನ್ಕೊಂಡಿದ್ದೆ. ಆದ್ರೆ ಹೇಗೋ ಒಂದ್ ಮದ್ವೆ ಆಗೋಯ್ತಲ್ಲ. ಜಗಳ ಆಗೋದೇನೋ ಆಗೋಯ್ತು. 2 ಮನೇಲೂ ಗೊತ್ತಾಗಿ ಅವ್ರಿಬ್ರು ಇಡೀ ಊರಿಗೆ ಗೊತ್ತಾಗೋ ತರ ಗಂಡ ಹೆಂಡ್ತಿರಾಗ್ಬಿಟ್ಟಿದ್ದಾರೆ. ಆದ್ರೆ ನಮ್ ಪರಿಸ್ಥಿತಿ ನೋಡು. ಮತ್ತೆ ನಿನಗ್ ಯಾರು ನನಗ್ ಆತರ ತಾಳಿ ಕಟ್ಟಕ್ ಹೇಳಿದ್ದು? ಏನ್ ಮಾಡೋದು, ನೀನ್ ನನ್ಗೆಲ್ ಸಿಗಲ್ವೋ ಅಂತ ನಾನ್ ತಾಳಿ ಕಟ್ಬಿಟ್ಟೆ. ಆದ್ರೆ ಈಗ ತಾಳಿ ಕಟ್ಟಿದ್ರು ಕೂಡ ನೀನ್ ನನ್ಗೆಲ್ ಸಿಗಲ್ವೋ ಅಂತ ಭಯ ಆಗ್ತಾನೇ ಇದೆ. ನಿನ್ ತಂಗಿ ಪ್ರಾಬ್ಲಮ್ ಹೇಗೋ ಸಾಲ್ವ್ ಆಗೋಯ್ತು, ಮದ್ವೆನೂ ಆಗೋಯ್ತು. ನಮ್ಮ ಮದುವೆ ಬಗ್ಗೆ ಏನಂತಾಳೆ? ನಮ್ ಬಗ್ಗೆ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಯಾವಾಗ ಹೇಳ್ತಾಳಂತೆ? ನೋಡು, ಈಗಾಗ್ಲೇ ಗೀತಂಗ್ ಆಗಿರೋದ್ರಿಂದ ನಮ್ಮಮ್ಮ ಅಪ್ಪ ಪಾಪ ತುಂಬಾ ಕುಗ್ಗೋಗಿದ್ದಾರೆ. ಅವಳ ಅದೃಷ್ಟನೋ ದುರದೃಷ್ಟನೋ, ಆಕ್ಸಿಡೆಂಟ್ ಆಗಿರೋದ್ರಿಂದ ಅವ್ರ ಮನ್ಸಲ್ಲಿ ನೋವಿದ್ರು ಕೋಪನ ಸೈಡಲ್ಲಿಟ್ಟು ಅವಳು ನೋಡಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಈಗೇನಾದ್ರೂ ನೀನ್ ನನ್ ಕೊತ್ಕೆಗೆ ಬಲವಂತವಾಗಿ ತಾಳಿ ಕಟ್ಟಿರೋ ವಿಷಯ ಏನಾದ್ರೂ ಗೊತ್ತಾದ್ರೆ ಅವ್ರು ತಡ್ಕೊಳ್ಳಲ್ಲ ಅಂತ ಹೇಳ್ದೆ ಇರೋಕ್ಕಾಗತ್ತಾ? ಯಾವತ್ತಾದ್ರೂ ಒಂದಿನ ಹೇಳಲೇಬೇಕು ತಾನೆ. ಅವನಿಗೆ ವಿಷಯ ಗೊತ್ತಿಲ್ದೆ ಅವನ್ ಯಾರೋ ಡಬ್ಬ ನನ್ ಮಗ. ಅವನ ಹೆಸರೇನು? ಗಿರ್ವಿಂದೋ. ಅರವಿಂದ್. ಅವನ ಹೆಸರು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ? ಸಾರಿ, ಅವನ ಜೊತೆ ನಿಶ್ಚಿತಾರ್ಥ ಮಾಡಿಸ್ಬಿಟ್ರು. ಅದನ್ನ ಹೇಗಾದ್ರೂ ಕ್ಯಾನ್ಸಲ್ ಮಾಡಿಸು ಅಂತ ನಿನ್ ತಂಗಿಗೆ ಹೇಳು. ಇಲ್ಲ ಅಂದ್ರೆ ಅವ್ರ ಮದ್ವೆ ಮುಹೂರ್ತನ ಫಿಕ್ಸ್ ಮಾಡ್ಬಿಡ್ತಾರೆ. ಈಗಾಗ್ಲೇ ಅರವಿಂದ್ ಅಪ್ಪ ಅಮ್ಮ ನಮ್ಮಿಬ್ರು ಮದ್ವೆ ಬಗ್ಗೆ ಮಾತಾಡ್ತಿರೋದನ್ನ ಬಾಲಾಜಿಗೆ ಹೇಳ್ಬಿಟ್ರೆ ಅವ್ನ್ ಸುಮ್ನಿರೋದಿಲ್ಲ. ಈ ಹುಚ್ಚ ಏನ್ ಬೇಕಾದ್ರೂ ಮಾಡ್ತಾನೆ. ಅಮ್ಮೇ, ನೀ ಏನಾದ್ರೂ ಮಾತಾಡೆ. ನಿನ್ ತಂಗಿಗೆ ಹೇಳು, ಪೂರ್ವಿಗೆ ಒಂದ್ ಸೆಟ್ ಆಗಲ್ಲ ಅಂತ ಏನೋ ಒಂದ್ ಹೇಳಿ ನಿಮ್ಮ ಅಪ್ಪ ಅಮ್ಮನ ಒಪ್ಸಿ ಏನೋ ಒಂದ್ ಮಾಡಕ್ ಹೇಳು. ಅದೆಲ್ಲ ಗೀತಾ ನೋಡ್ಕೋತಾಳೆ, ನೀನ್ ಬಿಡು ಅದನ್ನ. ಏನ್ ನೋಡ್ಕೊಳ್ಳೋದು? ಮೊದ್ಲೇನೋ ನಮ್ ಮದ್ವೆ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾಳೆ ಅನ್ಕೊಂಡಿದ್ದೆ. ಹೋಗ್ತಾ ಹೋಗ್ತಾ ಅವ್ರಿಬ್ರು ಮದ್ವೆ ಮಾಡ್ಕೊಂಡು ಚೆನ್ನಾಗೇ ಇದ್ದಾರೆ. ಇಲ್ಲಿ ನಾನು ನೀನ್ ತಾನೇ ಒದ್ದಾಡ್ತಾ ಇರೋದು. ನೋಡು, ನಿನ್ ತಂಗಿ ಹೇಳ್ತಾಳೆ ಇಲ್ವಾ, ಕರೆಕ್ಟಾಗಿ ಕೇಳು. ನಮ್ಮ ಮನೇಲಿ ಹೇಗಿದ್ರು ಗೊತ್ತಾಗಿರೋದ್ರಿಂದ ಧೈರ್ಯ ಮಾಡಿ ನಿಮ್ಮ ಅಪ್ಪ ಅಮ್ಮನಿಗೆ ನಾನೇ ಹೇಳ್ಬಿಡ್ತೀನಿ. ಏನು? ಹೌದು, ನಿಮ್ಮ ಅಪ್ಪ ಅಮ್ಮನಿಗೆ ನಾನೇ ಹೇಳ್ಬಿಡ್ತೀನಿ. ನೋಡು, ಅಕಸ್ಮಾತ್ ಆಗಿ ಏನಾದ್ರು ನಮ್ ಮದ್ವೆ ವಿಷಯನ ನಮ್ ಮನೆಯವ್ರಿಗಾಗ್ಲಿ ಹೊರಗ್ನವ್ರಿಗಾಗ್ಲಿ ಹೇಳ್ದೆ ಅಂದ್ರೆ ನಾನ್ ಸತ್ತೆ ಹೋಗ್ತೀನಿ. ನನ್ ಮೇಲೆ ಆಳೆ. ಇದು ನಾನ್ ಸತ್ತೆ ಹೋಗ್ತೀನಿ, ಅರ್ಥ ಆಯ್ತಾ? ಏನಮ್ಮಿ, ನನ್ನ ಬಾಯಿ ಕೈ ಎರಡನ್ನೂ ಕಟ್ಟಾಕ್ಬೇಕು ಅಂತ ನೋಡ್ತಿದ್ಯಾ? ಏನ್ ಕಟ್ ಹಾಕೋದು? ನನ್ ಕುತ್ತಿಗೆಗೆ ಈಗಾಗ್ಲೇ ತಾಳಿ ಕಟ್ಟಿದ್ಯಾ ಅಲ್ವಾ? ದಯವಿಟ್ಟು ಹುಚ್ಚುಚ್ಚ ಆಲೋಚನೆಯಿಂದ ನೀನ್ ಏನೇನೋ ಮಾಡಕ್ ಹೋಗ್ಬೇಡ. ಎಲ್ಲ ಗೀತಾ ನೋಡ್ಕೋತಾಳೆ. ನನಗೆ ಅವಳ ಮೇಲೆ ತುಂಬಾ ನಂಬಿಕೆ ಇದೆ. ಏನ್ ನಂಬಿಕೆನೋ ಏನೋ, ನನಗಂತೂ ಗೋವಿಂದನ್ ಮೇಲೆ ಇರೋ ಕೋಪದಲ್ಲಿ ನಮ್ಮನ್ನೆಲ್ಲಿ ಸಿಕ್ಕಾಕ್ಸ್ತಾರೋ ಅಂತ ಭಯ ಆಗ್ತಾ ಇದೆ. ನೀನು ಕೂಡ ನಿಧಾನವಾಗಿ ಸಮಯ ನೋಡ್ಕೊಂಡು ನಿಮ್ಮ ಅಮ್ಮನಿಗೆ ವಿಷಯ ಹೇಳೋದಕ್ಕೆ ಟ್ರೈ ಮಾಡು. ನಾನೇನು ಹೇಗೂ ಹೇಳ್ಬೇಡ ಅಂತ ತಡೆದ್ಬಿಟ್ಟಿದ್ಯಲ್ಲ. ಸಾಕಮ್ಮ. ಏ ಪಲ್ಲವಿ,
ಗೀತನ್ ಮೇಲೆ ಊರವ್ರ ದೃಷ್ಟಿ ಎಲ್ಲ ಬಿದ್ದಿದೆ ಅನ್ಸತ್ತೆ. ಅದಕ್ಕೆ ಹೀಗೆ ಆಕ್ಸಿಡೆಂಟ್ ಆಗಿರುತ್ತೆ. ಮೊದ್ಲು ಅವಳಿಗೆ ದೃಷ್ಟಿ ತೆಗಿಯಮ್ಮ. ಊರವ್ರ ದೃಷ್ಟಿ ಬೀಳೋದಲ್ಲ, ಮನೇಲಿರೋರ್ ದೃಷ್ಟಿನೇ ಚೆನ್ನಾಗಿದೆ. ಅಮ್ಮ ಲತಾಂಬ, ದೃಷ್ಟಿ ತೆಗಿಯೋದಕ್ಕೆ ಅಡ್ಗೆ ಮನೆಯಿಂದ ಉಪ್ಪು ಮೆಣಸಿನ್ಕಾಯಿ ಕೊಡ್ತೀಯಾ? ನಾನೊಬ್ಳೆ ಹೋದೆ ಅಂತ ಇಟ್ಕೋ, ಅಡ್ಗೆ ಮನೆನೇ ಎಲ್ಲ ದೋಚ್ಕೊಂಡೆ ಅಂತ ಹೇಳ್ತಾರೆ. ಸ್ವಲ್ಪ ನೀನ್ ಬಾ ಅಮ್ಮ. ಹೋಗಮ್ಮ.